ಮುಳಬಾಗಿಲು ತಾಲೂಕಿನ ಬೈರ್ಕೂರು ಗ್ರಾಮದಲ್ಲಿರುವ ಶ್ರೀ ಉಜಿನರಾಯಸ್ವಾಮಿ, ಶ್ರೀ ಹೊಸರಾಯ, ಬತ್ತೇರಾಯ, ಕೋಗಿಲರಾಯಸ್ವಾಮಿ ಸಮೇತ ಪ್ರಸನ್ನ ಪಾರ್ವತಿ ದೇವಿಯ 8ನೇ ವಾರ್ಷಿಕ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಶನಿವಾರ ವಿಜೃಂಭಣೆಯಿಂದ ನೆರವೇರಿತು. ಗಣಪತಿ ಪೂಜೆ, ಪುಣ್ಯನಾಂದಿ, ಕಲಶ ಸ್ಥಾಪನೆ, ನೂತನ ಉತ್ಸವ ಮೂರ್ತಿಗಳ ಆದಿವಾಸಿಗಳು ಪ್ರಾಣ ಪ್ರತಿಷ್ಠಾಪನೆ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ, ಗಣಪತಿ ಪ್ರಾರ್ಥನೆ, ಕಳಶಾರಾಧನೆ, ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಗಣಪತಿ ಹೋಮ, ನವಗ್ರಹ ಹೋಮ, ಆಯುಷ ಹೋಮ, ಮೃತ್ಯುಂಜಯ ಹೋಮ, ದೇವಿ ಹೋಮ, ಪ್ರತಿಷ್ಠಾಪನೆ ಹೋಮಗಳು, ಪ್ರಾಯಶ್ಚಿತ್ತ ಹೋಮ, ಬಲಿ ನಿವೇದನೆ, ಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ ಮತ್ತಿತರೆ ಪೂಜಾ ಕಾರ್ಯಕ್ರಮಗಳು ನಡೆದವು. ಸಂಗೊಂಡಹಳ್ಳಿ, ನಿರ್ನಹಳ್ಳಿ, ಬೆಂಗಳೂರು, ಕೋಲಾರ, ಕಿಚ್ಚಗುಂಟ್ಲಹಳ್ಳಿ, ವಿ ಹೊಸಹಳ್ಳಿ, ಬೊಮ್ಮಸಂದ್ರ, ಮೋತಕಪಲ್ಲಿ, ಕೋಟಬಲ್ಲುಪಲ್ಲಿ, ದೊಡ್ಡ ಮಾದೇನಹಳ್ಳಿ, ಬಡಮಾಕನಹಳ್ಳಿ, ಪರಮನೇರು, ದೊಡ್ಡೂರು, ಜಿಡಿ, ಕುರುಪಲ್ಲಿ, ಶೆಟ್ಟಿಹಳ್ಳಿ, ಕೆಸರನಹಳ್ಳಿ, ಕುರುಬರಪೇಟೆ, ಬೈರುಕೂರು ಮೊದಲಾದ ಸ್ಥಳಗಳಿಂದ ಭಕ್ತರು ದೇವಾಲಯದಲ್ಲಿ ವಿಶೇಷ ಪೂಜೆಗಳನ್ನು ಸಲ್ಲಿಸಿದ್ರು ಎಂದು ದೇವಾಲಯದ ಟ್ರಸ್ಟ್ ಅಧ್ಯಕ್ಷ ಸಂಗೊಂಡಹಳ್ಳಿ ರಾಜಣ್ಣ ತಿಳಿಸಿದರು. 2018ರಲ್ಲಿ ಶ್ರೀ ಉಜಿನರಾಯ, ಶ್ರೀ ಹೊಸರಾಯ, ಶ್ರೀ ಬತ್ತೇರಾಯ, ಕೋಗಿಲರಾಯಸ್ವಾಮಿ ದೇವರುಗಳ ಕುರುಬ ದ್ಯಾವರ ಮಹೋತ್ಸವ ನಡೆಯಿತು. ಆದರೆ ಪ್ರತಿ ವರ್ಷವೂ ಸಹ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಆಚರಿಸಿಕೊಂಡು ಬರಲಾಗುತ್ತಿದೆ. ಮನೆ ದೇವರ ಪೂಜೆಗೆ ನಾನಾ ಕಡೆಗಳಿಂದ ಭಕ್ತರು ಆಗಮಿಸಿದ್ರು. ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಕ್ಕಾಗಿ ಸಮುದಾಯದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಲಾಗುತ್ತದೆ ಎಂದರು. ದೇವಾಲಯದ ಟ್ರಸ್ಟ್ ಉಪಾಧ್ಯಕ್ಷರಾದ ನಾಗೇಶ್ ಸುಬ್ರಹ್ಮಣ್ಯಂ, ಗೌರವಾಧ್ಯಕ್ಷ ಪಿ ರಾಮಕೃಷ್ಣಪ್ಪ, ಖಜಾಂಚಿ ರಾಮಚಂದ್ರಪ್ಪ, ಸಹಕಾರ್ಯದರ್ಶಿ ಎಂ ರಾಮಚಂದ್ರ, ಸಂಘಟನಾ ಕಾರ್ಯದರ್ಶಿ ಎನ್ ನಾರಾಯಣಸ್ವಾಮಿ, ಲೆಕ್ಕ ಪರಿಶೋಧಕ ಎನ್ ಸದಾಶಿವ, ಮಿಸೆ ಕೃಷ್ಣಪ್ಪ, ಪಲಮನೇರು ಸುಬ್ರಹ್ಮಣ್ಯಗೌಡ, ಚಲಪತಿ, ವಸರಾಯಪ್ಪ, ವೆಂಕಟರಮಣಗೌಡ, ನಾಗಪ್ಪ, ಚಂಗಪ್ಪ, ಸಿದ್ದನಹಳ್ಳಿ ಸುರೇಶ್ ಗೌಡ, ನಿರುಪತಿ, ಕೊಂಡ್ರಾಜನಹಳ್ಳಿ ಮಂಜುಳಾ, ವೀರಪ್ಪಗೌಡ, ದಯಾಲು ಕೃಷ್ಣಪ್ಪ, ಕೆಎಸ್ ಹರೀಶ್, ನಾಗರಾಜ್, ಪೂಜಾರಿ ನಾರಾಯಣಪ್ಪ, ಕೋಳಿಕಾರಿ ಶಂಕರಪ್ಪ ಮತ್ತಿತರರು ಹಾಜರಿದ್ದರು. ಸ್ನೇಹಿತರೆ, ಇವತ್ತು ನಮ್ಮ ವಾರ್ಷಿಕೋತ್ಸವ ಕಾರ್ಯಕ್ರಮ ಏನಿಟ್ಕೊಂಡಿದ್ರು ಮನೆ ದೇವಸ್ಥಾನದಲ್ಲಿ. ಸೊ ಇದರ ಭಾಗವಾಗಿ, ಇದರ ಮುಂದುವರೆದ ಭಾಗವಾಗಿ ಇಲ್ಲೊಂದು ಛತ್ರ ಕೂಡ ಕಟ್ಟಬೇಕು, ಸಮುದಾಯಕ್ಕೆ ಅನುಕೂಲ ಆಗ್ಬೇಕು ಅಂತ ಹೇಳಿ ಮುಂದಿನ ಒಳ್ಳೆ ಆಲೋಚನೆಗಳನ್ನ ಕೂಡ ಇಟ್ಕೊಂಡಿದ್ದಾರೆ ಅಧ್ಯಕ್ಷರು. ಅದ್ರ ಭಾಗವಾಗಿ ಮತ್ತು ವಿಶೇಷ ಇವತ್ತಿನ ಕಾರ್ಯಕ್ರಮದ ಭಾಗವಾಗಿ ನಮ್ಮ ಅಧ್ಯಕ್ಷರು ಮಾತನಾಡ್ತಾರೆ. ಸರ್ ಹೇಳಿ ಸರ್. 16ರಲ್ಲಿ ದೇವಸ್ಥಾನಕ್ಕೆ ಬಂದೆ. 18ರಲ್ಲಿ 2 ವರ್ಷ ಗುಡಿ ಗೋಪುರ ಎಲ್ಲ ರೆಡಿ ಮಾಡಿ ದೇವರು ಮಾಡಿದ್ವು. 18ರಿಂದ 8ನೇ ವರ್ಷ ಇದು ಕಾರ್ಯಕ್ರಮ, 8ನೇ ವರ್ಷ ಕಾರ್ಯಕ್ರಮ ಮಾಡ್ತಾ ಇದ್ವಿ. ವರ್ಷನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾನೆ ಇದೆ ನಮ್ಮ ದೇವಸ್ಥಾನ. ಎಲ್ಲರೂ ಸಹಕಾರ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲ ನಾನು ಧನ್ಯವಾದ ತಿಳಿಸ್ತೀನಿ. ಕಾರ್ಯಕ್ರಮ ಕರೆ ಕೊಟ್ಟಿದ್ವಿ, ಎಲ್ಲರೂ ಬಂದ್ರು, ಸಹಕಾರ ಮಾಡಿದ್ರು. ನೆನ್ನೆಯಿಂದ ಎಲ್ಲ ಮಾಡಿ ಅಲಂಕಾರ ಮಾಡಿ ಎಲ್ಲ ಅನ್ನದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಎಲ್ಲ ತುಂಬಾ ಚೆನ್ನಾಗಿದೆ. ಅಲಂಕಾರ, ಐನವರು ಇದು ಎಲ್ಲ ಮಾಡಿದ್ದೀವಿ. ಎಲ್ರಿಗೂ ಧನ್ಯವಾದ ತಿಳಿಸ್ತೇನೆ. ಕಮಿಟಿಯಲ್ಲಿ ರಾಮಚಂದ್ರಪ್ಪ ಅವರು ಕೂಡ ಒಬ್ಬರಾಗಿದ್ದಾರೆ. ಖ್ಯಾತ ವಕೀಲರು, ಹೈಕೋರ್ಟ್ ನಲ್ಲಿ ಇವರು ವೃತ್ತಿಯನ್ನ ಮಾಡ್ತಾರೆ. ಸಮುದಾಯದ ಕಾರ್ಯಕ್ರಮಗಳಿಗೆ ಹೆಚ್ಚು ಒತ್ತನ್ನ ಕೊಡ್ತಿರ್ತಾರೆ. ಯಾಕಂದ್ರೆ ದೇವಸ್ಥಾನ ದೇವರು ಅಂತಂದ್ರೆ ಅದು ಹಾಗೇನೆ. ಸೊ ಇವತ್ತು ಕಾರ್ಯಕ್ರಮದ ಬಗ್ಗೆ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಈ ಬೈರ್ಕೂರು, ಮುಳಬಾಗಿಲು ತಾಲೂಕು ಬೈರ್ಕೂರು ಹೆಡ್ ಕ್ವಾರ್ಟರ್ ಅಲ್ಲಿ ನಮ್ಮ ಉಜಿನರಾಯ ಸ್ವಾಮಿ, ಹೊಸರಾಯ ಸ್ವಾಮಿ, ಬತ್ತೇರಾಯ, ಕೋಗಿಲರಾಯ, ಈ ಪಾರ್ವತಿ ಸಮೇತ
ಪರಮೇಶ್ವರನ ಒಂದಿಗೆ ಬಸವೇಶ್ವರನ ಸಹಿತ ನಾವು ದೇವಸ್ಥಾನ ಗುಡಿ ಕಟ್ಟಿ 2007ರಲ್ಲಿ 17ರಲ್ಲಿ ಗುಡಿ ಕಾರ್ಯಕ್ರಮನ ಕಟ್ಟಿ 2018ರಲ್ಲಿ ದೊಡ್ಡ ದೇವರ ಮಾಡಿ ಅಂದಿನಿಂದಲವರೆಗೂ ವರ್ಷ ಫೆಬ್ರವರಿ 7ನೇ ತಾರೀಕು ವಾರ್ಷಿಕೋತ್ಸವ ಈ ವರ್ಷ ಅಂದ್ರೆ ಅದು 8ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನ ಭಕ್ತಾದಿಗಳ ಸಹಕಾರ ತನುಮನ ಧನವನ್ನು ಅರ್ಪಿಸಿದ್ರಿಂದ ಎಲ್ಲಾ ಕಮಿಟಿ ದೇವಾಲಯದ ಅಭಿವೃದ್ಧಿ ಕಮಿಟಿ ನಮ್ಮ ರಾಜಣ್ಣನವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸಾಂಗವಾಗಿ ಸುಸಂಸ್ಕೃತವಾಗಿ ನಡೆದಿದೆ. ಮತ್ತೆ ಇವತ್ತು ಹೋಮ ಹವನಗಳಿತ್ತು, ಮಹಾಭಿಷೇಕ, ರುದ್ರಾಭಿಷೇಕ ಇವೆಲ್ಲ ಏನು ನಮ್ಮಲ್ಲಿ ಪೂಜಾ ಕಾರ್ಯಕ್ರಮಗಳನ್ನ ಬೆಳಿಗ್ಗೆಯಿಂದಾನು ನಿನ್ನೆ ಸಾಯಂಕಾಲದಿಂದನೂ ಕೈಗೊಂಡಿದ್ರಿ. ಭಕ್ತಾದಿಗಳೆಲ್ಲ ಬಂದು ಸಹಕರಿಸಿ ಇವತ್ತು ಅನ್ನಸಂತರ್ಪಣೆ ಎಲ್ಲ ಒಂದು ಸುಮಾರು ಜನಕ್ಕೆ ಅನ್ನ ಊಟ ಎಲ್ಲ ವ್ಯವಸ್ಥೆಯನ್ನ ಇವತ್ತು ಎಲ್ಲ ಸರಾಗವಾಗಿ ನಡೆದಿದೆ. ಅದಕ್ಕೆ ಇದೇ ರೀತಿ ಇನ್ನ ನಮ್ಮ ಗುಡಿ ಮತ್ತೆ ಪಕ್ಕದಲ್ಲಿ ನಾವು ಒಂದು ಛತ್ರ ಮಾಡ್ಬೇಕು ಅಂತ ಒಂದು ಅಂದ್ಕೊಳ್ತಾ ಇದ್ದೀವಿ. ಆ ಭಗವಂತನ ಇಚ್ಛೆ, ಈ ಗುಡಿನೂ ಆಗಿದ್ದು ದೈವ ಕೃಪೆನೆ. ಅದೇ ಗುಡಿನೇ ಆಗಿದೆ ಅಂದ್ರೆ ಛತ್ರ ಕಟ್ಟೋದೇನು ದೊಡ್ಡ ವಿಚಾರ ಆಗಕ್ಕಾಗಲ್ಲ. ನಮ್ಮ ಭಕ್ತಾದಿಗಳು ಮನಸ್ಸು ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರು ಅದಕ್ಕೆ ಗಟ್ಟಿಯಾದಂತ ಅವ್ರ ಮುಖಂಡತ್ವದಲ್ಲಿ ಚೆನ್ನಾಗಿ ನಡೀತಾ ಇದೆ. ದೇವರ ಕೃಪೆ ಎಲ್ಲರ ಮೇಲೆ ಇದೆ. ಮತ್ತೆ ನಾವೆಲ್ಲಾನು ಸಹ ಅವರ ಅನುಗ್ರಹದಿಂದ ಇವತ್ತು ಎಲ್ಲೆಲ್ಲೋ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡು ಅವರ ಕೃಪೆಗೆ ನಾವು ವರ್ಷ ಏನೇ ಕೆಲಸ ಇರಲಿ ಸಹ ಒಂದು ವರ್ಷನೂ ತಪ್ಪದೆ ಫೆಬ್ರವರಿ 7ನೇ ತಾರೀಕು ಎಲ್ಲಾ ಬಂದು ಎಲ್ಲಾ ಕಮಿಟಿನವರು ಮತ್ತೆ ಹಿರಿಯರ ಸಲಹಾ ಸಮಿತಿ ಇರ್ಬೋದು, ನಮ್ಮ ಕುಲಬಾಂಧವರು ಮತ್ತೆ ಬತ್ತೇದೇವರು, ಉಜಿನರಾಯ ವಸರಾಯ ಸ್ವಾಮಿ ಬತ್ತೇದೇವರುಗಳ ಜನಾಂಗದ ಭಕ್ತಾದಿಗರೆಲ್ಲ ಬಂದು ಇವತ್ತು ದೇವರ ಕೃಪೆಗೆ ಭಕ್ತಿಗೆ ಕೃಪೆಗೆ ಒಳಗಾಗಿ ಇದಾಗಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಸ್ನೇಹಿತರೆ, ಹಾಗೇನೆ ಸಮುದಾಯಕ್ಕೆ ನಮ್ಮ ನಾಡಿನ ದೊರೆ ಸಿದ್ದರಾಮಯ್ಯನವರು ಕೂಡ ಯಾವಾಗ್ಲೂ ಹೇಳ್ತಿರ್ತಾರೆ, ಸಮುದಾಯಗಳು ಒಗ್ಗಟ್ಟಾದ್ರೆ ಆ ಸಮುದಾಯ ಅಭಿವೃದ್ಧಿ ಆಗುತ್ತೆ ಅಂತ. ಆ ನಿಟ್ಟಿನಲ್ಲಿ ಇವತ್ತು ಇಡೀ ನಮ್ಮ ದ್ಯಾವರದ ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಅವ್ರಿಗೆ ಸಮುದಾಯಕ್ಕೆ ಸಹಾಯ ಆಗ್ಲಿ ಅಂತ ಒಂದು ಸಮುದಾಯ ಭವನ ಮಾಡ್ಲಿಕ್ಕೆ ಎಲ್ಲ ಏರ್ಪಾಡುಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಅದಕ್ಕೆ ತಾವೆಲ್ಲರೂ ಯಾರೆಲ್ಲ ವೀಕ್ಷಣೆ ಮಾಡ್ತಿದ್ರೆ ಅವರೆಲ್ಲರೂ ಕೂಡ ತಮ್ಮ ಧನವನ್ನ ಅರ್ಪಿಸಿದ್ರೆ ಇನ್ನೊಂದಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಇವತ್ತಿನ ವಾರ್ಷಿಕೋತ್ಸವ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ಕೊಟ್ಟಂತ ಪ್ರತಿಯೊಬ್ಬರಿಗೂ ನಮ್ಮ ಕಮಿಟಿ ಪರವಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ.